ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ವರದಿ ಜಾತಿ ಗಣತಿ ಬಿಡುಗಡೆ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಕರ್ನಾಟಕ ಏಕಲವ್ಯ ಪಡೆಯ ಜಿಲ್ಲಾಧ್ಯಕ್ಷರಾದ ಬಾದಾಮಿ ಶಿವಲಿಂಗ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಹಮ್ಮಿಕೊಳ್ಳಲಾಯಿತು। ಈ ಸಂದರ್ಭದಲ್ಲಿ ಬಾದಾಮಿ ಶಿವಲಿಂಗ ಮಾತನಾಡಿ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೊದಲು ಅವಧಿಗೆ ಮುಖ್ಯಮಂತ್ರಿಯಾದಾಗ ಸುಮಾರು 160 ಕೋಟಿ ಹಣವನ್ನ 2015ರಲ್ಲಿ ಬಳಕೆ ಮಾಡಲಾಯಿತು। ಆದರೆ 10 ವರ್ಷಗಳಾದರೂ ಜಾತಿ ಜನಗಣತಿ ದತ್ತಾಂಶವನ್ನ ಬಿಡುಗಡೆ ಮಾಡದೆ ವಿಳಂಬ ಧೋರಣೆಯನ್ನ ಅನುಸರಿಸುತ್ತಿದ್ದಾರೆ। ಈ ಧೋರಣೆಯು ದಮನಿತ ಮತ್ತು ಶೋಷಿತ ಸಮುದಾಯಗಳಿಗೆ ಮಾಡುವ ಅನ್ಯಾಯವಾಗಿದೆ। ಕೂಡಲೇ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣತಿಗೆ ಚಾಲನೆ ನೀಡಬೇಕೆಂದು ಕರ್ನಾಟಕ ಏಕಲವ್ಯ ಪಡೆಯುತ್ತೇವೆ ಎಂದು ಹೇಳಿದರು। ಜಯರಾಮ್ ಅಂತೇಳಿ ನಾನು ವಕೀಲರು ಬಳ್ಳಾರಿಯಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ। ಬಳ್ಳಾರಿ ಜಿಲ್ಲೆಯಲ್ಲಿ ಈ ದಿನ ಏಕಲವ್ಯ ಪಡೆಯಿಂದ ಒಂದು ದಿನ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ವಿ। ಈ ಧರಣಿಯಲ್ಲಿ ಎಲ್ಲ ಸಮುದಾಯದ ಮುಖಂಡರು, ರೈತರು, ಕಾರ್ಮಿಕ ವರ್ಗದ ಮುಖಂಡರು ಮತ್ತು ವಿವಿಧ ವಕೀಲರು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಒಂದು ಧರಣಿಯಲ್ಲಿ ಭಾಗವಹಿಸಿದ್ದಾರೆ। ಈ ಧರಣಿ ಒಂದು ದಿನ ಸಾಂಕೇತಿಕ ಧರಣಿಯನ್ನು ಮಾಡಿ ನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿಕೊಳ್ತೀವಿ। ಈ ಧರಣಿ ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ವರದಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಧರಣಿ ಇದು। ಸುಮಾರು 160 ಕೋಟಿ ಹಣವನ್ನು ಖರ್ಚು ಮಾಡಿ ಈ ಒಂದು ವರದಿಗೆ ಖರ್ಚು ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಇವತ್ತುವರೆಗೆ ಈ ಒಂದು ವರದಿಯನ್ನು ಜನಗಣತಿ ವರದಿಯನ್ನು ಸಹ ಇವತ್ತುವರೆಗೆ ಬಿಡುಗಡೆ ಮಾಡಿಲ್ಲ। ಇದಕ್ಕೆ ತುಂಬ ವಿಳಂಬ ಆಗಿದೆ। ಇದಕ್ಕೆ ಕಾರಣನೂ ಗೊತ್ತಿಲ್ಲ। ಇವತ್ತಿನ ದಿವಸ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದರೆ ಸಮಾಜದಲ್ಲಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಅನೇಕ SC ST ಬ್ಯಾಕ್ವರ್ಡು ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಶೋಷಿತ ವರ್ಗದವರು ಎಲ್ಲರಿಗೂ ಕೂಡ ಸಹ ಅನುಕೂಲ ಆಗ್ತದೆ ಅಂತೇಳಿ ಮತ್ತು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಕೂಡ ಅನುಕೂಲ ಆಗ್ತದೆ ಅಂತೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ। ಸರ್ಕಾರದವರು ಈಗಾದರೂ ಈ ಒಂದು ವರದಿಯನ್ನು ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ಎಲ್ಲ ನಮ್ಮ ಏಕಲವ್ಯ ಪಡೆಯಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸ್ಕೊಳ್ತಾ ಇದ್ದೀವಿ।